ವಿಷಯ ಗೊತ್ತಾಯ್ತು ವಿಕ್ರಮ್. ಅದೆಷ್ಟು ಒಳ್ಳೆ ಕೆಲಸ ಮಾಡಿಸಿದ್ದೀವಿ. ಪ್ರತಿ ವರ್ಷ ಪ್ರತಿ ತಿಂಗಳು ಎಷ್ಟು ಮದುವೆ, ರೈತಕ್ಕೆ ಸಾಲ ಕೊಡಿಸಿದ್ದೀನಿ, ಅದೇ ಸಾಲ ಮನ್ನಾ ಮಾಡಿಸಿದ್ದೀನಿ. ಬಡವ್ರ ಮಕ್ಕಳಿಗೆ ಸ್ಕೂಲ್ ಕಾಲೇಜ್ ಫೀಸ್ ಕಟ್ಟಿದ್ದೀನಿ, ಮೆಡಿಕಲ್ ಇಂಜಿನಿಯರಿಂಗ್ ಡೆಂಟಲ್ ಸೀಟ್ ಕೊಡಿಸಿದ್ದೀನಿ, ಅವ್ರ ಕಷ್ಟ ಸುಖಕ್ಕೆ ನಿಂತ್ಕೊಂಡಿದ್ದೀನಿ, ರಸ್ತೆ ಹಾಕ್ಸಿದ್ದೀನಿ. ಇವತ್ತು ಒಂದಿನ 1 ಅವರ್ ಲೇಟಾಗಿ ಹೋಗಿದ್ಕೆ ವಿಕ್ರಮ್ ಸಾಹೇಬ ಕೆಟ್ಟವನು, ವಿಕ್ರಮ್ ಸಾಹೇಬರು ಧಿಕ್ಕಾರ ಅಂದ್ರು. ಇದೇ 6 ತಿಂಗಳಿಂದ ಸಾಹೇಬ್ರೆ ನಿಮ್ಮ ದೇವಸ್ಥಾನ ಕಟ್ಟಿಸ್ತೀವಿ, ನೀವೇ ನಮ್ಮ ದೇವರು ಅಂತ ಜೈಕಾರ ಆಗ್ತಿದ್ರು. ಇವತ್ತು ಚಪ್ಪಲಿ ತೊಗೊಂಡು ರೋಡ್ ಕಳಿಸಿದ್ರು ಅಪ್ಪಾಜಿ. ಒಂಚೂರು ಕೃತಜ್ಞತೆ ಬೇಡ ಅವ್ರಿಗೆ. ವಿಕ್ರಮ್, ಈ ಹೊಗಳಿಕೆ ಜೈಕಾರ ಎಲ್ಲ ಒಂದು ಹುಚ್ಚು. ಗುಂಪಿನಲ್ಲಿ ಉಟ್ಕೊಳ್ಳುವಂಥ ಅಮಲು ಜನಗಳಿಗೆ ಅವ್ರ ಕೆಲಸ ಆಗಬೇಕು ಅಂದಾಗ ನಮ್ಮಲ್ಲಿ ಮೇಲೆ ಕೂರಿಸ್ತಾರೆ, ನಮಗೆ ವೋಟ್ ಬೇಕು ಅಂದಾಗ ಜನಗಳ ಮೇಲೆ ಕೂರಿಸ್ತೀವಿ. ಇದೇ ರಾಜಕೀಯ ಹಾಗೂ ಜನಗಳ ಮಧ್ಯೆ ಇರೋ ಸಂಬಂಧ. ಒಬ್ಬ ರಾಜಕಾರಣಿ ಕಷ್ಟಪಟ್ಟು ನಿಯತ್ತಾಗಿ ದುಡಿದ್ರೆ ಮುಂದಿನ ಎಲೆಕ್ಷನ್ನಲ್ಲಿ ಅವ್ನಿಗೆ ಗೆಲ್ಲೋಕ್ಕಾಗಲ್ಲ. ಜನಗಳಿಗೆ ಸೇವೆಗಿಂತ ಅವ್ರಿಗೆ ಆಶ್ವಾಸನೆ ಕೊಟ್ಟು ಅವ್ರನ್ನ ಹೊಗಳೋದೇ ಅವ್ರಿಗಿಷ್ಟ ಆಗೋದು. ಗೊತ್ತು ಅಪ್ಪಾಜಿ, ಇಲ್ಲಿ ಯಾರಿಗೂ ನಿಜವಾದ ಪ್ರೀತಿ ಇಲ್ಲ. ಆದರೂ ನಾವು ಮಾಡಿರೋ 100 ಸಹಾಯನ ಯಾರು ನೆನಪಿಸ್ಕೊಳಲ್ವಾ? ಒಂದು ಸಮಸ್ಯೆ ಇಷ್ಟೊಂದು ದೊಡ್ಡದಾಗ್ಬಿಡತ್ತಾ? ಖಂಡಿತ ವಿಕ್ರಮ್, ಈ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಇನ್ಯಾವ ಕ್ಷೇತ್ರದಲ್ಲೇ ಹೋಗು, ನಿನ್ನ 100 ಒಳ್ಳೆ ಕೆಲಸಗಳನ್ನು ಒಂದು ಸಮಸ್ಯೆ ತಿಂದು ಹಾಕ್ಬಿಡುತ್ತೆ. ಆಗ ನಿನ್ನ ವ್ಯಕ್ತಿತ್ವವನ್ನು ಜನ ಆ ಒಂದು ಸಮಸ್ಯೆಯಿಂದ ಅಳೆಯೋಕೆ ಶುರು ಮಾಡ್ತಾರೆ. ನೀನು ಹೇಗೆ ಜನಗಳಿಗೆ ನಾನು ಸಹಾಯ ಮಾಡ್ತೀನಿ ಅಂತ ಅಂದ್ಕೋತೀಯೋ ಅದೇ ರೀತಿ ಅವ್ರು ನಮ್ಮನ್ನು ಭಿಕ್ಷುಕರ ಥರ ಟ್ರೀಟ್ ಮಾಡ್ತಿರ್ತಾರೆ. ಹೊರಗೆ ಮಾತ್ರ ಒಗ್ಗಳಿಕೆ, ಆದರೆ ಅವ್ರ ಮನಸ್ಸಿನಲ್ಲಿ ನಾವು ಕೊಟ್ಟಿರೋ ಹೋಟಿನ ಭಿಕ್ಷೆಯಿಂದಲೇ ಅವನ ರಾಜಕಾರಣಿ ಅಂತ ಬೀಗ್ತಿರ್ತಾರೆ. ನಮ್ಮ ಕೈಲಿ ಪವರ್ ಇದ್ದಾಗ ಅವ್ರಿಗೆ ಆಟ ಆಡಿಸ್ತೀವಿ, ಆದರೆ ನಾವು ಅಧಿಕಾರ ಕಳ್ಕೊಂಡು ಓಟ್ಗೆ ಅಂತ ಅವ್ರ ಮನೆ ಬಾಗಿಲಿಗೆ ಹೋದಾಗ ಅವ್ರು ನಮ್ಗೆ ಆಟ ಆಡಿಸ್ತಾರೆ. ಎಲ್ಲಿವರೆಗೂ ಹಣ ಅಧಿಕಾರ ಅನ್ನೋ ಸಕ್ಕರೆ ನಿನ್ನ ಹತ್ರ ಇರುತ್ತೋ ಅಲ್ಲಿವರೆಗೂ ಜನ ಇರುವೆ ಥರ ನಿನ್ನ ಸುತ್ತಕೊಂಡಿರ್ತಾರೆ. ಯಾವಾಗ ನಿನ್ನ ಹತ್ರ ಖಾಲಿ ಆಗುತ್ತೋ ಅದನ್ನು ಹುಡಿಕೊಂಡು ಬೇರೆ ಕಡೆ ಹೋಗ್ತಾರೆ. ಇದೇ ರಾಜಕೀಯ. ಹೌದು ಅಪ್ಪಾಜಿ, ನಾನು ನನ್ನ ಪವನ ತುಂಬ ಯೂಸ್ ಮಾಡ್ಕೊಂಡಿದ್ದೀನಿ. ಯೂಸ್ ಮಾಡಿಕೊಂಡು ಅದ್ರ ಶಕ್ತಿ ಕಳ್ಕೊತಾ ಇದ್ದೀನಿ. ಕರೆಕ್ಟ್. ನಿನಗಿರೋ ಪವರ್ನ ಎಲ್ಲಿ, ಎಷ್ಟು, ಹೇಗೆ ಉಪಯೋಗಿಸ್ಬೇಕು ಅಂತ ಯೋಚನೆ ಮಾಡಿ ಉಪಯೋಗಿಸು. ಓಕೆ, ಕಾನ್ ಚೀರ ಫ್ರೆಶ್ ಆಗ್ಬಿಟ್ಟು ಬಾ. ಹುಷಾರಾಗ್ಬಿಟ್ಟ ಅವನು. ಮನೆಗೆ ಬಂದು ಹೋಗಿದ್ದಾನೆ. ನೀವೆಲ್ಲ ಏನ್ ಮಾಡ್ತಾ ಇದ್ರಿ? ಏನ್ ಮಾಡ್ತಾ ಇದ್ರಯ್ಯ ನೀವು? ನಿಮ್ಮ ಅಭಿಮಾನ ಅಂತ ಯಾಮರ್ಸ್ಬಿಟ್ಟ ಅಮ್ಮವ್ರೆ, ನಾನು ಸುಮ್ಮನಾಗ್ಬಿಟ್ಟೆ. ಮೈಯೆಲ್ಲ ಕಣ್ಣಾಗಿದ್ ನನ್ಗೆ ಯಾಮಾರ್ಸಿ ನನ್ನ ಮಾತನ್ನ ಕೇಳ್ಕೊಂಡು ಹೋಗಿದಾನಲ್ಲ. ಎಂತ ಜಾಣಾಕ್ಷ ಇರ್ಬೋದು. ಅಪ್ಪನೇ ಕ್ರಿಮಿನಲ್ ಅಂದ್ರೆ ಅಪ್ಪನ್ಕಿಂತ ದೊಡ್ಡ ಕ್ರಿಮಿನಲ್ ಅವನ ಮಗ. ಎಷ್ಟು ಧೈರ್ಯ! ನನ್ನ ಮನೆಗೆ ಬಂದು ನನ್ನ ಮುಂದೆ ನಿಂತ್ಕೊಂಡು ನನ್ನ ಮಾತನ್ನ ಕೇಳ್ಕೊಂಡು ಹೋಗಿದಾನಲ್ಲ. ವಾ, ಮೆಚ್ದೆ ದೇವರಾಜ್, ಮೆಚ್ದೆ. ನಿನ್ಕಿಂತ ಬುದ್ಧಿವಂತ ಮಗನನ್ನೇ ಹೆತ್ತಿದೀಯಾ. ಶಬಾಷ್. ರಾಜಕೀಯಕ್ಕೆ ಹೇಳ್ ಮಾಡಿಸ್ದಂಗಿದ್ದಾನೆ ನಿನ್ ಮಗ. ಚಪ್ಪಲಿ ಹೊಡ್ತಾ ಬಿದ್ರು ಕುಗ್ಲಿಲ್ಲ ಅವನು. ಈಗ ಅವನ್ ಗೊತ್ತಾಗ್ತಾ ಇದೆ ಅವನ್ ವಿರುದ್ಧ ನಿಂತಿರೋದು ನಾನೇ ಅಂತ. ಇನ್ನು ಕಾಲಾವಕಾಶ ಕೊಡಬಾರ್ದು. ಪುರ್ಸತ್ತಿಲ್ದಾಗ ಕೊಡ್ಬೇಕು ಆಘಾತಗಳನ್ನ. ಈಗ್ಲೇ ಸುಬ್ರಹ್ಮಣ್ಯ ಕರಿ, ಮುಂದಿನ ಸಂಚು ಹೂಡೋಣ. ಒಬ್ಬ ಸ್ಕೂಲ್ ಪ್ಯೂನ್ ನನ್ನ ಬಗ್ಗೆ ಮಾತಾಡೋ ಹಾಗಾಗ್ಬಿಟ್ಟ. ನೀನು ಯಾಕೆ ಎಲ್ರ ಮುಂದೆ ಚಾಲೆಂಜ್ ಮಾಡಕ್ ಹೋದೆ? ಎಷ್ಟು ಅವಮಾನ ಮಾಡ್ತಾರೆ ಗೊತ್ತಾ? ಇವ ಯಾರು ನಿಂಗೆ ಅವಮಾನ ಮಾಡಿದ್ದು? ಆ ಪ್ಯೂನ್ ಲೋಕೇಶು. ಏನ್ ಮೇಡಮ್, ನೀವು ಸಾಹೇಬ್ರನ್ನ ಮದುವೆ ಆಗ್ತಿರಂತೆ, ನಿಮ್ಮ ತಂಗಿ ಮದುವೆ ಮಾಡಿಸ್ತಾರೆ ಅಂತಂತ ಗೇಲಿ ಮಾಡ್ತಾನೆ. ನೀನು ಯಾಕೆ ಹೀಗೆ ಮಾಡಿದೆ? ನೀನು ಹೀಗೆ ಮಾಡಿದ್ರಿಂದ ನಂಗೆ ಸ್ಕೂಲಲ್ಲಿ ಅವಮಾನ ಆಗ್ತಿದೆ, ಕಿರಿಕಿರಿ ಆಗ್ತಿದೆ.
ನಮಗೂ ಸಾಹೇಬ್ರಿಗೂ ಎಲ್ಲಿಂದ ಎಲ್ಲಿಗೆ ಸಮ. ನಾನೇನೋ ಸುಮ್ಮನೆ ಬಾಯಿ ಮಾತಿಗೆ ಕಟ್ಔಟ್ ತೋರಿಸಿ ಮಾತಾಡಿದೆ, ನೀನು ಅದನ್ನೇ ಸೀರಿಯಸ್ ಮಾಡಿಬಿಟ್ಟೆ. ಇದೆಲ್ಲ ನಮಗೆ ಬೇಕಿತ್ತಾ? ಜನಗಳಿಗೆ ನಾವೇ ಮಾತಾಡೋದಕ್ಕೆ, ಆಡ್ಕೊಂಡು ನಗೋದಕ್ಕೆ ವಿಷಯ ಕೊಟ್ಟ ಹಾಗಾಯ್ತು. ಅಷ್ಟಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾರಾ? ಇದು ಅಷ್ಟೇ ಅಲ್ಲ ಕಣೆ, ನಾನು ಪಾಠ ಮಾಡೋ ಸ್ಕೂಲ್ ಅದು. ಎಲ್ಲರೂ ಮುಂದೆ ಅವಮಾನ ಆದರೆ ನಾಳೆ ಸ್ಕೂಲ್ ಮಕ್ಕಳು ನನ್ನ ನೋಡಿ ನಗ್ತಾರೆ. ಅಪ್ಪಿಯೂ ಗ್ರಹಚಾರ ಬಿಡಿಸ್ಬಾರ್ಲಾ? ಅಮ್ಮ ತಾಯಿ ಏನು ಬೇಡ, ಸುಮ್ಮನೆ ಇದ್ಬಿಡು, ಇನ್ನಷ್ಟು ರಗಳೆ ಆಗುತ್ತೆ. ನನಗೆ ಮದ್ವೆನೂ ಬೇಡ, ಏನು ಬೇಡ. ಜನ ಮಾತಾಡೋಷ್ಟು ಮಾತಾಡಿ ಬಾಯಿ ನೋವಾದ್ರೆ ಅವರೇ ಸುಮ್ಮನಾಗ್ತಾರೆ. ಹಾಗಂತ ನೀನು ಆ ಪ್ರಕಾಶನ್ ಮದುವೆ ಆಗ್ತೀಯಾ? ನಾನು ಬಿಡಲ್ಲ ಅವನ ಮದುವೆ ಆಗೋದಕ್ಕೆ. ನಾನು ಚಾಲೆಂಜ್ ಮಾಡ್ತೀನಿ. ನಿನ್ನ ಚಾಲೆಂಜಿಗೆ ಬೆಂಕಿ ಬಿತ್ತು. ಸಾಹೇಬ್ರು ದೇವ್ರು ಕಣೆ, ನಾವು ಸಾಮಾನ್ಯ ಮನುಷ್ಯರು. ಅವ್ರ ದರ್ಶನ ಮಾಡಬೇಕು ಅಂದ್ರೆ ನಾವು ಕ್ಯೂ ಅಲ್ಲಿ ನಿಲ್ಬೇಕು. ಅಂಥದ್ರಲ್ಲಿ ಮದ್ವೆ ಅಂತೆ ಮದ್ವೆ. ದಯವಿಟ್ಟು ಸುಮ್ಮನೆ ಇದ್ಬಿಡು. ನಮ್ಮ ಸ್ಥಾನಮಾನ ಏನು ಅನ್ನೋದನ್ನ ಅರ್ಥಕೊಂಡು ನಡಿಬೇಕು. ಅದು ಮರ್ಯಾದಷ್ಟು ಲಕ್ಷಣ. ಸಾಮಾನ್ಯರೇ ಅಸಾಧ್ಯವನ್ನ ಸಾಧಿಸೋಕ್ಕಾಗೋದು. ಬುರುಡೆ ಗಟ್ಟಿ ಇದೆ ಅಂತ ಬಂಡೆಗೆ ತಲೆ ಚುಚ್ಕೋಬೇಡ. ನೀವೇ ಕೆಲಿಗೆ ಬಂದ್ರಿ? ಸಾಹೇಬ್ರು ನೋಡ್ಬೇಕಾಗಿತ್ತು ಸರ್, ದಯವಿಟ್ಟು ಇಲ್ಲ ಅನ್ಬೇಡಿ ಸರ್. ಯಾಕೆ ಅಲ್ಲ ಅವಮಾನ ಮಾಡಿ ಸಾಕಾಗಿಲ್ವಾ? ನಿಮ್ಗಳು ಮುಖ ನೋಡೋಕೆ ಅಸಹ್ಯ ಆಗತ್ತೆ ನಮಗೆ. ತೊಲಗಿ ಇಲ್ಲಿಂದ. ಸರ್ ನಿಮ್ಮ ಕೈ ಮುಗಿತೀವಿ ಸರ್. ದೇವೊಂದು ಸರ್ತಿ ಒಳಗೆ ಹೋಗಿ ಅವ್ರ ಹತ್ರ ಕ್ಷಮೆ ಕೇಳ್ಬಿಟ್ಟು ಹೊಟ್ಟೋಗ್ತೀವಿ ಸರ್. ಇಲ್ಲ ಅನ್ಬೇಡಿ ಸರ್, ದಯವಿಟ್ಟು ಸರ್. ಹೌದು ಸರ್, ದಯವಿಟ್ಟು ಇಲ್ಲ ಅನ್ಬೇಡಿ. ಸರಿ ಹೋಗಿ. ಬುದ್ಧಿ, ಬುದ್ಧಿ, ನಮ್ಮನ್ನ ಕ್ಷಮಿಸ್ಬಿಡು ಬುದ್ಧಿ. ನಾನು ಪಾಪಿ. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಎಲ್ಲರ ಮುಂದೆ ದೇವರಂತ ನಿಮ್ಮನ್ನ ತುಂಬಾ ಅವಮಾನ ಮಾಡಿಬಿಟ್ಟೆ. ನನ್ನನ್ನು ಸಾಯಿಸ್ಬಿಡಿ ಬುದ್ಧಿ, ನನ್ನ ಕೊಂದ್ಬಿಡಿ. ನಾನು ಈ ಭೂಮಿ ಮೇಲೆ ಬದುಕೋದಕ್ಕೆ ಯೋಗ್ಯತೆ ಇಲ್ಲದ ಮನುಷ್ಯ. ನನಗೆ ಕ್ಷಮಿಸ್ಬಿಡಿ. ನಿಮ್ಮಿಂದ ನಾವಿವತ್ತು ಅನ್ನ ತಿಂತಾ ಇದ್ದೀವಿ. ನಾವು ತಪ್ಪು ಮಾಡಿಬಿಟ್ವಿ. ದಯವಿಟ್ಟು ಕ್ಷಮಿಸ್ಬಿಡಿ ಸಾಹೇಬ್ರೆ, ಕ್ಷಮಿಸ್ಬಿಡಿ. ಹೇಳಿ ಮೇಲೆ. ಇಲ್ಲ ಹೊಡಿಯ, ನೀವು ನಮ್ಮನ್ನ ಕ್ಷಮಿಸಿದ್ರಿ ಅಂತ ಹೇಳೋವರೆಗೂ ನಾವು ನಿಮ್ಮ ಕಾಲು ಬಿಡೋಲ್ಲ. ನಾನು ದೇವರಲ್ಲ, ನಿಮ್ಮ ಥರ ಮನುಷ್ಯ. ನನಗೆ ನಿಮ್ಮ ನೋವು ಸಂಕಟ ಅರ್ಥ ಆಗತ್ತೆ. ಮನುಷ್ಯತ್ವ ಇಲ್ದಿರೋ ಮೃಗ ಅಲ್ಲ ನಾನು. ಹೇಳಿ ಮೇಲೆ, ಹೇಳಿ ಮೇಲೆ. ಕೂತ್ಕೊಳ್ಳಿ. ನಿನ್ನೆ ಚಪ್ಪಲಿ ಎಸಿಬೇಕಾರೆ ಎಲ್ಲೋಗಿತ್ತು ಬುದ್ಧಿ? ಈಗ ಬುದ್ಧಿ ಬಂತ? ಆ ಮೂರಿನ ಹುಡುಗಿ ನಾವು ಮಾಡಿದ ತಪ್ಪು ಅಂತ ಮನವರಿಕೆ ಮಾಡಿಕೊಟ್ಲು ಸಾಹೇಬ್ರೆ. ಯಾರದು? ನಮ್ಮೂರಿನ ಪೋಸ್ಟ್ ಮ್ಯಾನ್ ನರಸಿಂಹಮೂರ್ತಿಯವ್ರ ಮಗಳು ಮೇಘನಾ ಅಂತ. ಅವಳೇ ಬಂದು ನಮ್ಮ ಕಣ್ಣು ತೆರೆಸಿದ್ಲು ಸಾಹೇಬ್ರೆ. ಹಲೋ, ಸಾಹೇಬ್ರ ಹತ್ರ ಮಾತಾಡಬೇಕಿತ್ತು. ಮಾತಾಡಿ. ನೀವು ಸಾಹೇಬ್ರಾ? ನನ್ನ ವಿಕ್ರಮ್ ಸಿಂಹ ಅಂತಾರೆ. ನಾನು ಮೇಘನಾ ಅಂತ, ನಾರಾಯಣಪಟ್ಟಣದ ಪೋಸ್ಟ್ಮ್ಯಾನ್ ಮಗಳು.